ಹಾಯ್, ಗಡಿಯಲ್ಲಿರುವ ಸೈನಿಕರ ದಿನನಿತ್ಯದ ಜೀವನ ಹೇಗಿರುತ್ತೆ? ಸೈನಿಕರು ಬೆಳಗ್ಗೆ ಯಾವ ಸಮಯಕ್ಕೆ ಏಳುತ್ತಾರೆ? ಅವರ ಊಟ ಹೇಗಿರುತ್ತೆ? ಮತ್ತೆ ಅಲ್ಲಿ ಯುದ್ಧಗಳು ಎಷ್ಟು ದಿನಕ್ಕೊಮ್ಮೆ ಆಗುತ್ತವೆ? ಹಾಗೆ ಸೈನಿಕರಿಗೆ ಎಷ್ಟು ತಿಂಗಳಿಗೊಮ್ಮೆ ರಜೆ ಇರುತ್ತೆ? ಇವೆಲ್ಲ ಆಸಕ್ತಿಕರ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೈನಿಕರ ದಿನನಿತ್ಯದ ಕೆಲಸಗಳು ನೋಡಿ ಫ್ರೆಂಡ್ಸ್, ದೇಶದ ಎಲ್ಲ ಪ್ರದೇಶಗಳ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಸೈನಿಕರ ವೇಳಾಪಟ್ಟಿ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಎಲ್ಲ ಸೈನಿಕರು ಬೆಳಗ್ಗೆ 3:30 ಅಥವಾ 4 ಗಂಟೆ ಅಷ್ಟೊತ್ತಿಗೆ ಏಳಬೇಕು. 4 ಗಂಟೆಯಿಂದ 5:30 ಒಳಗೆ ತಮ್ಮ ದೈನಂದಿನ ಕೆಲಸಗಳು ಅಂದರೆ ಟಾಯ್ಲೆಟ್, ವಾಶ್ರೂಮ್, ಸ್ನಾನ ಹೀಗೆ ತಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಬೇಕು. ಸೈನಿಕರೆಲ್ಲ ಬ್ಯಾಚ್ ವೈಸ್ ಇರ್ತಾರೆ. ಪ್ರತಿ ಬ್ಯಾಚ್ಗೂ ಒಬ್ಬ ನಾಯಕ ಇರ್ತಾನೆ. ನಾಯಕ ಏನೇ ಹೇಳಿದರೂ ಮಿಕ್ಕವರು ಫಾಲೋ ಮಾಡ್ತಾರೆ. 4:30ರಿಂದ 5 ಗಂಟೆ ಮಧ್ಯೆ ಸೈನಿಕರು ಅವರಿರುವ ಮಲಗುವ ಜಾಗವನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಅದಾದ ಮೇಲೆ 5:30 ಆಗೋ ಒಳಗೆ ಪ್ರತಿಯೊಬ್ಬ ಸೈನಿಕನು ಮೈದಾನಕ್ಕೆ ಬಂದು ರಿಪೋರ್ಟ್ ಮಾಡ್ಕೊಳ್ಬೇಕು. ಇನ್ನು ಗ್ರೌಂಡ್ಗೆ ಹೋಗೋ ಮುಂಚೆ 1 ಕಪ್ ಟೀ ಕೊಡ್ತಾರೆ. ಹೀಗೆ ಅವರೆಲ್ಲ ಕೆಲಸ ಮುಗಿಸಿ 6 ಗಂಟೆ ಹೊತ್ತಿನೊಳಗೆ ಗ್ರೌಂಡ್ನಲ್ಲಿ ಇರಲೇಬೇಕು. ಇದಾದ ಮೇಲೆ ಅಂದರೆ 6ರಿಂದ 7:30 ತನಕ ಫಿಸಿಕಲ್ ಟ್ರೈನಿಂಗ್ ಅಂದರೆ ಪಿಟ್ ಮತ್ತು ಡ್ರಿಲ್ ಮಾಡಿಸುತ್ತಾರೆ. ಆದರೆ ಎಲ್ಲರಿಗೂ ಒಂದೇ ಸಲ ಮಾಡಿಸಲ್ಲ. ಒಂದು ಬ್ಯಾಚ್ಗೆ ಇವತ್ತು ಪಿಟ್ ಇದ್ದರೆ ಮತ್ತೊಂದು ದಿನ ಇನ್ನೊಂದು ಬ್ಯಾಚ್ಗೆ ಡ್ರಿಲ್ ಇರುತ್ತೆ. ಯಾಕೆ ಹೀಗೆ ಮಾಡಿಸುತ್ತಾರೆ ಅಂದರೆ ತುಂಬ ಜನರು ಇರುವುದರಿಂದ ಎಲ್ಲರಿಗೂ ಒಂದೇ ಸಲ ಹೇಳಿ ಮಾಡಿಸಲು ಆಗೋದಿಲ್ಲ. ಅದಕ್ಕೆ ದಿನ ಬಿಟ್ಟು ದಿನ ಬ್ಯಾಚ್ ವೈಸ್ ಮಾಡಿಸುತ್ತಾರೆ. ಹೀಗೆ 7:30ರಿಂದ 8:30 ತನಕ ಸೈನಿಕರು ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡಲು ಬಿಡ್ತಾರೆ. ಇನ್ನು ಬ್ರೇಕ್ಫಾಸ್ಟ್ನಲ್ಲಿ ಏನಿರುತ್ತೆ ಅಂದರೆ ಮೊಟ್ಟೆ, ಬಟರ್, ಬ್ರೆಡ್, ಜಾಮ್, ಹಾಲು, ಟೀ, ಕಾಫಿ, ಚಪಾತಿ ಹೀಗೆ ವಿಧವಾಗಿ ಅವರು ವೆಜ್ ಅಥವಾ ನಾನ್ ವೆಜ್ ಅನ್ನೋ ಆಧಾರದ ಮೇಲೆ ಅವರಿಗೆ ಊಟವನ್ನು ತಯಾರು ಮಾಡ್ತಾರೆ. ಇನ್ನು 8:30ರಿಂದ 9 ಗಂಟೆ ಒಳಗೆ ಪ್ರತಿಯೊಬ್ಬ ಸೈನಿಕನು ಅವರವರಿಗೆ ಸಂಬಂಧಪಟ್ಟ ಕ್ಲಾಸ್ಗಳಿಗೆ ಹೋಗಬೇಕು. ಇನ್ನು 9ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಸ್ಕೂಲ್, ಕಾಲೇಜ್ ರೀತಿಯ ಇವರಿಗೂ ಕ್ಲಾಸ್ ಇರುತ್ತೆ. ಅಲ್ಲಿ ಸೈನಿಕರಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಹೇಳ್ತಾರೆ. ಅಂದರೆ ಆಯುಧಗಳಲ್ಲಿನ ವಿಧಗಳು ಯಾವ್ಯಾವು, ಆಯುಧಗಳನ್ನು ಹೇಗೆ ಬಳಸಬೇಕು, ಯಾವ ಸಮಯದಲ್ಲಿ ಯಾವ ಗನ್ನ ಬಳಸಬೇಕು, ಯಾವ ಗನ್ನಿನ ಸಾಮರ್ಥ್ಯ ಎಷ್ಟು, ಮತ್ತು ಯಾವ ಪ್ರದೇಶದಲ್ಲಿ ಯಾವ ಸಮಸ್ಯೆ ಬರುತ್ತೆ, ಅಂಥ ಸಮಸ್ಯೆ ಬಂದಾಗ ಯಾವ ರೀತಿ ಇರಬೇಕು, ಹೀಗೆ ಪ್ರತಿಯೊಂದನ್ನು ಬೇರೆ ಬೇರೆ ಸಬ್ಜೆಕ್ಟ್ ಮಾಡಿ ಪ್ರತಿದಿನ ಆ ಕ್ಲಾಸ್ಗಳಲ್ಲಿ ತಿಳಿಸ್ತಾರೆ. ಹೀಗೆ 4 ಗಂಟೆಯನ್ನು 4 ಪೀರಿಯಡ್ಗಳಾಗಿ ಮಾಡಿ ಪ್ರತಿ ವಿಷಯಕ್ಕೂ 1 ಗಂಟೆ ಸಮಯ ಕೊಡ್ತಾರೆ. ಮಧ್ಯಾಹ್ನ ಕ್ಲಾಸ್ ಮುಗಿದ ನಂತರ 1 ಗಂಟೆಯಿಂದ 2 ಗಂಟೆ ಲಂಚ್ ಬ್ರೇಕ್ ಇರುತ್ತೆ. ಇನ್ನು ಮಧ್ಯಾಹ್ನದ ಊಟ ಏನಿರುತ್ತೆ ಅಂದರೆ ತರಕಾರಿ, ಚಿಕನ್, ಮಟನ್, ಫಿಶ್, ರೊಟ್ಟಿ, ರೈಸ್ ಇಷ್ಟು ತರಹದ ಊಟವನ್ನು ಕೊಡ್ತಾರೆ. ಮಧ್ಯಾಹ್ನದ ನಂತರ ಪ್ರತಿಯೊಬ್ಬರು ಗ್ರೌಂಡ್ಗೆ ಬಂದು ರಿಪೋರ್ಟ್ ಮಾಡ್ಕೊಳ್ಬೇಕು. 2:30ರಿಂದ ಸಂಜೆ 5:30 ತನಕ ಪ್ರತಿಯೊಬ್ಬ ಸೈನಿಕನು ಕೂಡ ಆಟಗಳನ್ನು ಆಡೋದು, ರನ್ನಿಂಗ್ ಮಾಡೋದು ಹೀಗೆ ಫಿಸಿಕಲ್ ಆ್ಯಕ್ಟಿವಿಟಿಗಳನ್ನು ಮಾಡಬೇಕು. ವಿಡಿಯೋ ಮುಂದುವರ್ಸೋಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಜೆ ಟೈಮ್ಗೆ ಟೀ, ಕಾಫಿ, ಬ್ರೆಡ್, ಬನ್ಗಳನ್ನು ಕೊಡ್ತಾರೆ. ನಂತರ 5:30ರಿಂದ 7:30 ತನಕ ಎಲ್ಲರೂ ಫ್ರೆಶ್ ಆಗೋದು ಅಂದರೆ ಸ್ನಾನ, ಬಟ್ಟೆ ಒಗೆಯೋದು, ಮುಖ ತೊಳೆಯೋದು, ಶೂಗಳನ್ನು ಪಾಲಿಶ್ ಮಾಡ್ಕೊಳ್ಳೋದು ಹೀಗೆ ಅವರ ಪರ್ಸ್ನಲ್ ಕೆಲಸಗಳನ್ನು ಮಾಡ್ಕೊತಾರೆ. 7:30ರಿಂದ 8:30 ತನಕ 1 ಗಂಟೆ ಸಮಯ ಸ್ಟಡಿ ಅವರ್ ಇರುತ್ತೆ. ಇಲ್ಲಿ ಬೆಳಿಗ್ಗೆ ಕ್ಲಾಸ್ನಲ್ಲಿ ಹೇಳಿರೋ ವಿಷಯವನ್ನು ಓದ್ಕೊಳ್ಳೋದು ಮಾಡ್ತಾರೆ. ಇದೆಲ್ಲ ಮುಗಿದ ಮೇಲೆ ಎಲ್ಲ ಸ್ನೇಹಿತರ ಜೊತೆ ಒಬ್ಬರಿಗೊಬ್ಬರು ಖುಷಿಯಿಂದ ಮಾತಾಡಿಕೊಂಡು ಸಮಯವನ್ನು ಕಳೀತಾರೆ. ಇಲ್ಲ ಅಂದರೆ ಮುಂದಿನ ದಿನದ ತಯಾರಿ ಮಾಡ್ಕೊತಾರೆ. ಇಲ್ಲಿ ಪ್ರತಿಯೊಬ್ಬರು ಕೂಡ 10 ಗಂಟೆ ಸಮಯಕ್ಕೆ ಮಲಗಲೇಬೇಕು. ಇದೇ ರೀತಿಯಾಗಿ ಸೈನಿಕರ ದಿನಚರಿ ಇರುತ್ತೆ. ಇನ್ನು ಪ್ರತಿ ಗುರುವಾರ ಪರೇಡ್ ಮಾಡ್ತಾರೆ. ಭಾನುವಾರ ಸೈನಿಕರು ಅವರವರ ಧರ್ಮದ ಅನುಸಾರವಾಗಿ ಹಿಂದೂಗಳು ದೇವಸ್ಥಾನಕ್ಕೆ, ಕ್ರಿಶ್ಚಿಯನ್ ಧರ್ಮದವರು ಚರ್ಚ್ಗೆ, ಮುಸ್ಲಿಂ ಧರ್ಮದವರು ಮಸೀದಿಗೆ ಹೋಗ್ತಾರೆ. ಇನ್ನು ಸೈನಿಕರಿಗೆ ಆಗಾಗ ಎಕ್ಸಾಮ್ ಕೂಡ ಇರುತ್ತೆ. ಇನ್ನು ಸೈನಿಕರಿಗೆ 1 ವರ್ಷದಲ್ಲಿ 80 ದಿನ, ಕೆಲವು ಸಮಯದಲ್ಲಿ 3 ತಿಂಗಳವರೆಗೂ ರಜೆ ಕೊಡ್ತಾರೆ. ನೋಡಿದ್ರಲ್ಲ ನಮ್ಮ ಸೈನಿಕರು ನಮ್ಮ ದೇಶಕ್ಕೆ ಎಷ್ಟು ಕಷ್ಟಪಡುತ್ತಾರೆ ಅಂತ. ಅವರಿಗೊಂದು ನಿಮ್ಮ ಕಡೆಯಿಂದ 1 ಲೈಕ್ ಸಿಗಲಿ. ನಿಮ್ಮಲ್ಲಿ ಯಾರಿಗಾದರೂ ಸೈನಿಕ ಆಗುವ ಆಸೆ ಇದ್ದರೆ ಕಮೆಂಟ್ನಲ್ಲಿ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಜೈ ಹಿಂದ್.